ನನಗೆ ಇಲ್ಲಿ ಬಂದ ತಕ್ಷಣ ನನಗೆ ಮುಖ್ಯಮಂತ್ರಿಗಳಿಗೆ ಜಮೀರ್ ಅಹಮದ್ ಖಾನ್ ಅವರು ಶಿವಣ್ಣವರು ಎಲ್ಲ ಸೇರಿ ಶಿವಲಿಂಗೇಗೌಡರು ಮುಖ್ಯಮಂತ್ರಿಗಳಿಗೆ ಒಂದು ಕೃಷ್ಣ ಕೊಟ್ರು. ಕೃಷ್ಣನ ಒಂದು ದೊಡ್ಡ ವಿಗ್ರಹ. ನನಗೆ ವಿನಾಯಕನ ಕೊಟ್ರು. ಕೃಷ್ಣ ಬಹಳ ದೊಡ್ಡ ದೇವರು. ವಿನಾಯಕ ಎಲ್ಲ ವಿಘ್ನಗಳನ್ನ ನಿವಾರಣೆ ಮಾಡುವಂತಹ ವಿನಾಯಕನನ್ನು ನನಗೆ ಕೊಟ್ರು. ವಿದ್ಯಕ್ಕೆ ನಾಯಕ ವಿನಾಯಕನು ಕೂಡ. ಸೊ ಅದಕ್ಕೆ ಅವರಿಗೆ ನಾನು ಅಭಿನಂದನೆಗಳನ್ನ ಧನ್ಯವಾದಗಳನ್ನ ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಮ್ಮ ಹಳ್ಳಿಲಿ ಒಂದು ಮಾತು ಹೇಳ್ತಾರೆ, ನೇಗಿಲು ಉಳಿದೆ, ನೇಗಿಲನ್ನ ಉಳಿಲಿಲ್ಲ ಅಂದ್ರೆ ಯಾವ ಭೂಮಿನೂ ಫಲ ಕೊಡುವುದಿಲ್ಲ. ಹಂಗೆ ಇವತ್ತು ಏನು ಕನಸನ್ನ ಕಂಡು ಡಿ.ಕೆ. ಸುರೇಶ್ ಮತ್ತು ಶಿವಣ್ಣವರು ಈ ಭಾಗದ ಜನರ ಋಣವನ್ನು ತೀರಿಸಬೇಕು, ಈ ಭಾಗದ ಜನರಿಗೆ ಇತಿಹಾಸವನ್ನ ಸೃಷ್ಟಿ ಮಾಡುವಂತ ಒಂದು ಕಾರ್ಯಕ್ರಮವನ್ನು ರೂಪಿಸಬೇಕು. ಬರೀ ಕನಸು ಕಾಣಿದ್ರೆ ಸಾಲದು, ಆ ಕನಸನ್ನ ಕಾರ್ಯರೂಪಕ್ಕೆ ತರಬೇಕು ಅಂತ ಹೇಳಿ ಏನು ಸಂಕಲ್ಪವನ್ನು ಮಾಡಿದ್ರು. ಆ ಸಂಕಲ್ಪಕ್ಕೆ ಇವತ್ತು ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ, ನಾನು ನಮ್ಮ ಪರಮೇಶ್ವರ್ ಅವರು, ನಮ್ಮ ಕ್ಯಾಬಿನೆಟ್ ಮಿನಿಸ್ಟರ್ಸ್ ನಾವೆಲ್ಲ ಸೇರಿ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಈ ಒಂದು ಐತಿಹಾಸಿಕವಾದಂತಹ ಶಿಲಾನ್ಯಾಸವನ್ನು ಮಾಡಿದ್ದೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ಇತಿಹಾಸ ಮರ್ತವನು ಇತಿಹಾಸವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಹಂಗೆ ಇವತ್ತು ನಿಮ್ಮ ಸ್ಥಳೀಯ ಮುಖಂಡಗಳಾದಂತಹ ಶಿವಣ್ಣವರು ಮತ್ತು ಡಿ.ಕೆ. ಸುರೇಶ್ ಅವರು ಸುಮಾರು 2,000 ಕೋಟಿ ರೂಪಾಯಿ ಯೋಜನೆ, ಮೊದಲನೇ ಯೋಜನೆ 1,000 ಕೋಟಿ ರೂಪಾಯಿ, ಈ ಬೃಹತ್ ಅಂತಾರಾಷ್ಟ್ರೀಯ ಕ್ರೀಡಾ ಗ್ರಾಮವನ್ನ ಇಲ್ಲಿ ಕಟ್ಟಿ ಈ ಭಾಗದ ರೈತರು ಯಾರು ಭೂಮಿಯನ್ನು ಕಳ್ಕೊಂಡಿದ್ರು, ಯಾರು ಇಲ್ಲಿ ವಾಸ ಮಾಡಬೇಕು ಅಂತ ಬಂದಿದ್ದಾರೆ, ಅವರೆಲ್ಲರಿಗೂ ಕೂಡ ಬದುಕನ್ನ ಕಟ್ಕೊಂಡು ಅವರ ಆಸ್ತಿ ಮೌಲ್ಯಗಳನ್ನು ಹೆಚ್ಚಲಿಕ್ಕೆ ಮತ್ತು ಎಲ್ಲ ಕ್ರೀಡಾಭಿಮಾನಿಗಳಿಗೆ, ಕ್ರೀಡಾಪಟುಗಳಿಗೆ ಒಂದು ಉತ್ತಮವಾದಂತಹ ಬದುಕನ್ನು ಕಟ್ಕೊಳ್ಳಿಕ್ಕೆ ರೂಪವನ್ನ ಮಾಡಿಕೊಂಡಿದ್ದಾರೆ. ಮರಕ್ಕೆ ಬೇರೆ ಎಷ್ಟು ಮುಖ್ಯನೋ ಮನುಷ್ಯರಿಗೆ ನಂಬಿಕೆ ಕೂಡ ಅಷ್ಟೇ ಮುಖ್ಯ ಅಂತ ನಾನು ಹೇಳ್ತಾ ಇರ್ತೇನೆ. ಹಂಗೆ ತಾನು ಆಡಿದ್ದಂತ ಇಟ್ಟಂತ ಛಲ, ಇದು ನಾವು ಏನಾರು ಮಾಡಿ ಸಾಧ್ಯನ ಮಾಡೇ ಮಾಡ್ತೀವಿ ಅಂತೇಳಿ ನಮ್ಮ ನಾಗರಾಜ್ ಅವರು ಮತ್ತು ಅವರೆಲ್ಲ ಸ್ನೇಹಿತರುಗಳು ರೈತ ಹತ್ರ ಮನವರಿಕೆಯನ್ನು ಮಾಡಿ ರೈತರಿಗೆ ಹೇಳಿ ಡಿ.ಕೆ. ಸುರೇಶ್ನ ನಂಬಿ, ಶಿವಣ್ಣವ್ರನ್ನ ನಂಬಿ, ಕಾಂಗ್ರೆಸ್ ಸರ್ಕಾರ ನಂಬಿ ನಿಮ್ಮ ಭವಿಷ್ಯವನ್ನ ಹಾಳು ಮಾಡುವುದಿಲ್ಲ ಅಂಥೇಳಿ ನಿಮ್ಮ ಹತ್ರ ಜಮೀನ್ದಾರರಿಗೆ ಮನವಿಯನ್ನು ಮಾಡಿ ಇವತ್ತು ಈ ಒಂದು ಇತಿಹಾಸ ಪುಟ ಪ್ರಾರಂಭ ಆಗಿದೆ. ಬೇರುವಿಲ್ಲ ಆದರೆ ಮರ ಉಳಿಯುವುದಿಲ್ಲ, ನಂಬಿಕೆ ಇಲ್ಲ ಅಂದ್ರೆ ಸಂಬಂಧಗಳು ಉಳಿಯುವುದಿಲ್ಲ. ಹಂಗೆ ಯಾರು ಜಮೀನನ್ನ ಕಳ್ಕೊಂಡಿದ್ದಾರೆ ಅವ್ರಿಗೂ ಸಂಬಂಧ ಇರಬೇಕು, ಇಲ್ಲಿ ಅಭಿವೃದ್ಧಿನೂ ಆಗ್ಬೇಕು, ತಾನೂ ಬದುಕಬೇಕು ಅಂತ ತೀರ್ಮಾನ ಇವತ್ತು ನಮ್ಮ ಸರ್ಕಾರ ಇವತ್ತು ಮಾಡಿದೆ.